ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಧರ್ಮಸ್ಥಳದ ವಿಚಾರ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಾಕಷ್ಟು ಜನರ ವಿಚಾರಣೆಯಾಗಿದೆ. SIT ತನಿಖೆ ಕೂಡ ನಡೆಸ್ತಾ ಇದೆ. SIT ತನಿಖೆ ನಡೆಸ್ತಾ ಇದ್ದಂತಹ ಒಂದಷ್ಟು ಅಧಿಕಾರಿಗಳ ಟ್ರಾನ್ಸ್ಫರ್ ಕೂಡ ಆಗ್ತಾ ಇದೆ. ಅದು ಯಾವ ಕಾರಣಕ್ಕೆ ಟ್ರಾನ್ಸ್ಫರ್ ಆಗಿದೆ? ಯಾಕಂದ್ರೆ ಒಂದಷ್ಟು ಅಧಿಕಾರಿಗಳ ಮೇಲೆ ಒಂದಷ್ಟು ದೂರುಗಳು, ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಏನಾದರೂ ಟ್ರಾನ್ಸ್ಫರ್ ಆಯ್ತಾ? ಏನಿರಬಹುದು ಕಾರಣ? ಅದರ ಜೊತೆಗೆ SIT ತನಿಖೆ ಯಾವ ಹಂತದಲ್ಲಿದೆ? ಇನ್ನು ಶಿವಮೊಗ್ಗ ಜೈಲಲ್ಲಿರುವಂತಹ ಆರೋಪಿ ಚಿನ್ನಯ್ಯ ಅವರ ವಿಚಾರಣೆ ಕೂಡ ನಡೆದಿದೆ. ವಿಚಾರಣೆಯಲ್ಲಿ ಚಿನ್ನಯ್ಯ ಮತ್ತು ಇನ್ಯಾವೆಲ್ಲ ಸ್ಫೋಟಕ ಅಂಶಗಳನ್ನ ಬಿಚ್ಚಿಟ್ಟಿದ್ದಾರೆ, ಎಲ್ಲದರ ಬಗ್ಗೆ ವಿಸ್ತೃತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಜೊತೆಗಿದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಹಬ್ಬದ ನಡುವೆಯೂ ಕೂಡ SIT ಹಬ್ಬ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಅವ್ರ ಪಾಡಿಗೆ ಅವರು ತನಿಖೆಯನ್ನ ಮಾಡ್ತಾ ಇರಬೇಕಾಗತ್ತೆ. ಸೊ ಈಗ ಶಿವಮೊಗ್ಗ ಜೈಲಲ್ಲಿರುವಂತಹ ಆರೋಪಿ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟಿಗೂ ಕೂಡ ಬಂದು ಹಾಜರಾಗಿ ಹೇಳಿಕೆಗಳು ಕೂಡ ದಾಖಲಾಯಿತು. ಈಗ ಮತ್ತೆ ಶಿವಮೊಗ್ಗ ಜೈಲಲ್ಲಿದ್ದಾರೆ. ಮೊನ್ನೆ ನಾವು ಮಾತನಾಡ್ತಾ ಹೇಳಿದ್ವಿ, ಜೈಲಲ್ಲಿ ಅವರ ಹೇಳಿಕೆಗಳನ್ನ ದಾಖಲು ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಮೊನ್ನೆ ತಾನೆ, ಒಂದು 2 ದಿನದ ಹಿಂದೆ ತಾನೆ ನೀವು ಹೇಳಿದ್ರಿ. ಸೊ ಈಗ ಅವರ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರೋದು. ಸೊ ಇದು ತನಿಖೆಗೆ ಯಾವ ರೀತಿ ಒಂದು ರೀತಿಯಲ್ಲಿ ಟರ್ನ್ ಪಡ್ಕೊಳ್ಳುತ್ತಾ, ಮತ್ತೆ ಯಾವ ರೀತಿ ಸಹಕಾರಿ ಆಗಬಹುದು ಅಂತ? ಒಂದು ಇದನ್ನ ಸೌಜನ್ಯ ಶಕ್ತಿ ಅಂತಾರೋ ಅನ್ನಿ ನೋಡಿ. ಆ ಇಡೀ ಧರ್ಮಸ್ಥಳದ ನೆಲದ ಒಳಗಡೆ ಹೂತು ಹೋದಂತ ಅಮಾಯಕ ಹೆಣ್ಣು ಮಕ್ಕಳು, ಎಸ್ಪೆಷಲಿ ಅವರ ಪ್ರಕರಣಗಳು ಹೋಯ್ತು ಅನ್ನುವಾಗ ಮತ್ತೆ ಆ ಪ್ರಕರಣಗಳು ಎದ್ದು ಬರೋದು ಇದೆಯಲ್ಲ, ಹೊಸ ಆಶಾವಾದವನ್ನು ಮೂಡಿಸುವಂಥದ್ದು ಅಂತ. ಅದನ್ನು ಸೌಜನ್ಯ ಶಕ್ತಿ ಅಂತಾನೆ ಅಂತಾನೆ. ಯಾಕಂದರೆ ಆ ಪ್ರಕರಣ ಕೂಡ ಈಗ ರೀಓಪನ್ ಆಗ್ತಾ ಇದ್ದಂಗೆ ಕಾಣ್ತಾ ಇದೆ. ಅದು ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದ್ರ ಜೊತೆಗೆ ಈ SIT ತನಿಖೆಗೆ ಸಂಬಂಧಪಟ್ಟ ಈಗ ನೋಡಿ ಒಂಥರ ಗಾಢವಾದ ಮೌನ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಮಾತಾಡದಿರುವ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ SIT ತನಿಖೆ ಹಲವು ಆಯಾಮಗಳನ್ನು ಪಡೆದುಕೊಂಡು ಈಗ ಯಾರು ನಾವೇನು ನೀಡ್ಲ್ ಆಫ್ ಸಸ್ಪಿಷನ್ ಅಂತೀವಿ, ಆ ಸಂಶಯದ ಮುಳ್ಳು ಎಲ್ಲಿ ಹೋಗಿ ನಿಲ್ಲಬೇಕೋ ಅಲ್ಲಿ ನಿಲ್ಲುವಂಥ ಒಂದು ಲಕ್ಷಣ ಕಾಡ್ತಾ ಇದೆ. ಈಗ ಚಿನ್ನಯ್ಯ ವಿಚಾರವಂತ ನಾವು ಪ್ರಸ್ತಾಪ ಮಾಡಿದ್ವಿ. ಈ ಚಿನ್ನಯ್ಯ ಏನು 183 ಸ್ಟೇಟ್ಮೆಂಟ್ ಕೊಟ್ಟ ಈ ಸೆಕೆಂಡ್ ಟೈಮು, ಅದು ಕೊಟ್ಟ ಮೇಲೆ ಭಾಳಷ್ಟು ವಿಚಾರಗಳು ಹೊರಗೆ ಬಂದು ಮತ್ತೆ ಪ್ರಕರಣ ಮುಗೀತು ಅನ್ನೋದು ಮತ್ತೆ ಪ್ರಾರಂಭ ಆದದ್ದು ಚಿನ್ನಯ್ಯನ ಹೇಳಿಕೆ ಮೇಲೆ. ಅದು 10 ಹೆಣಗಳನ್ನು ಒಂದೇ ಸ್ಥಳದಲ್ಲಿ ಹೂತಿದ್ದೇನೆ ಅಂತ ಅವನು ಹೇಳಿದ ಮೇಲೆ ಆದಂಥದ್ದು. ಸೊ ಅದಾದ ಮೇಲೆ SIT ಅಧಿಕಾರಿಗಳು ಅವನ ಆ ಸ್ಟೇಟ್ಮೆಂಟ್ ನೀಡಿದ ಮೇಲೆ SIT ಅಧಿಕಾರಿಗಳು ಅವನು ತನಿಖೆ ಮಾಡಲೇಬೇಕು. ಈ ಹೇಳಿಕೆ ನಂತರ ಅದು 180 ಪ್ರಕಾರ 183 ಪ್ರಕಾರ ಮ್ಯಾಜಿಸ್ಟ್ರೇಟರ್ ಮುಂದೆ ಹೇಳಿಕೆಯನ್ನು ಪಡೆದ್ರೆ 180 ಪ್ರಕಾರ ಇವು ಸ್ಟೇಟ್ಮೆಂಟ್ ಪಡಿಬೇಕು. ಆ ಕೆಲಸ 2 ದಿನ ಶಿವಮೊಗ್ಗ ಜೈಲಿನಲ್ಲಿ ಮಾಡಲಾಯಿತು. ಸೊ ಅದಾದ ಮೇಲೆ SIT ಮೂಲಗಳಿಗೆ ಅವರಿಗೆ ಒಂಥರ ನಾವು ಹೇಳಿದ್ವಿ, SIT ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ ಅಂತ, ಒಂದು ಶಾಕಿಂಗ್ ಅನ್ನುವ ರೀತಿಯಲ್ಲಿ ಅವರಿಗೊಂಥರ ಅದನ್ನ ಹೇಗೆ ರಿಸೀವ್ ಮಾಡ್ಕೋಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ SIT ಅಧಿಕಾರಿಗಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಟರ್ನ್ ಪಡೆದಿತ್ತು. ಸೊ ಈ ಸ್ಟೇಟ್ಮೆಂಟ್ ತಗೊಂಡ್ಮೇಲೆ ಎಲ್ಲಿ ಶಿವಮೊಗ್ಗ ಇದರಲ್ಲಿ ಅದಕ್ಕೂ ಮೊದಲು ಅವರ 2ನೇ ಹೆಂಡತಿ ಮತ್ತು ಸಹೋದರಿಯ ಸ್ಟೇಟ್ಮೆಂಟ್ ಕೂಡ SIT ಅಧಿಕಾರಿಗಳು ಪ್ರಾರಂಭ ಮಾಡಿದ್ರು. ಯಾಕಂದರೆ ಅವನು ಎಷ್ಟರ ಮಟ್ಟಿಗೆ ಸತ್ಯ ಹೇಳ್ತಾನೆ, ಅವನ ವ್ಯಕ್ತಿತ್ವ ಹೇಗಿದೆ ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಇದಾದಮೇಲೆ ಶಿವಮೊಗ್ಗದಲ್ಲಿ ಏನೋ ಅವರು ಅವನ ತನಿಖೆ ಮಾಡಿದ್ರು. ಅವನು ಬಹುಮಟ್ಟಿಗೆ ಏನು ಅವನ ಈ ಹಿಂದಿನ ಹೇಳಿಕೆಗಳಿಗೆ ಬದ್ಧನಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕನ್ಫರ್ಮ್ ಆಗಬೇಕು. ಅಂದರೆ ಮೊದಲೇನು 183 ಪ್ರಕಾರ ಏನು ಕೊಟ್ಟಿದ್ದಾನೆ ಆ ಹೇಳಿಕೆ ಮತ್ತು ಫಸ್ಟ್ ಟೈಮ್ ಕೊಟ್ಟಂಥ ಹೇಳಿಕೆ SIT ಇದಕ್ಕಿಂತ ಮೊದಲು, ಈ 2 ಹೇಳಿಕೆಗಳ ನಡುವೆ ಏನಾಗಿದೆ, ಒಂದು ಸಾಮ್ಯತೆ ಕಂಡು ಬರ್ತಾ ಇದೆ. ಮೊದಲು ಅದರ ನಡುವೆ ಆತ ಏನು ಪೊಲೀಸ್ ಎನ್ಕ್ವೈರಿಲಿ ಮಾತನಾಡಿದ್ದ, ಅದಕ್ಕೆ ಹೊಂದಾಣಿಕೆ ಇರಲಿಲ್ಲ. ಸೊ ಆಗ ಪ್ರಶ್ನೆ ಮೂಡಿದ್ದು, ಇವನು ಯಾಕೆ ನ್ಯಾಯಾಧೀಶರ ಮುಂದೆ ಮಾತನಾಡುವುದಕ್ಕೂ SIT ಮುಂದೆ ಮಾತನಾಡುವುದಕ್ಕೂ ಯಾಕೆ ವ್ಯತ್ಯಾಸ ಇದೆ ಅನ್ನೋದು ಭಾಳ ಕುತೂಹಲಕರ ಪ್ರಶ್ನೆ ಆಗಿತ್ತು.
ಅದರಿಂದ ಅರ್ಥ ಆದದ್ದು ಏನು ಅಂದರೆ ಆತ SITಯನ್ನು ನಂಬುತ್ತಾ ಇಲ್ಲ ಅನ್ನೋದು. ಅದರ ನಡುವೆ ಅವರ ಬೆದರಿಸುವ ಯತ್ನ ಕೂಡ ನಡೆದಿತ್ತು. ಅದು ಗೊತ್ತಿದೆ ನಮ್ಗೆ, ಯಾರನ್ನ ಬೆದರಿಸೋದು. ಈಗ ಅವ್ರನ್ನ ಮೂಲ ಸ್ಥಾನಕ್ಕೆ ಕಳಿಸಲಾಗಿದೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಅದಾದ ಮೇಲೆ ಈಗ ಶಿವಮೊಗ್ಗ ಜೈಲಿನಲ್ಲಿ ಏನು SIT ಪೊಲೀಸರು ವಿವರಗಳನ್ನು ತೆಗೆದುಕೊಂಡಿದ್ದಾರೆ ಅವನಿಂದ. ಸೊ ಅದು ಆತ ನ್ಯಾಯಾಧೀಶರ ಮುಂದೆ ನೀಡಿದ ಹೇಳಿಕೆ ಏನಿದೆ 183 ಪ್ರಕಾರ ಸೆಕೆಂಡ್ ಟೈಮ್ ಕೊಟ್ಟಿದ್ದಕ್ಕೆ ಅದಕ್ಕೆ ಸಾಮ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ನಿಜವಾಗಿ ಸಾಮ್ಯತೆ ಇದ್ದರೆ SIT ನೆಕ್ಸ್ಟ್ ಏನು ಮಾಡುತ್ತೆ ಈಗ ಅಂದರೆ ಈ 10 ಶವಗಳನ್ನು ಒಂದೇ ಸ್ಥಳದಲ್ಲಿ ಹೂಳಾಗಿದೆ ಅಂತ ಏನು ಹೇಳ್ತಾನೆ, ಆ ಶವವನ್ನು ಅಗೆಯುವ ಕೆಲಸವನ್ನು ಮಾಡ್ತಾರಾ ಇಲ್ವಾ? ಇಟ್ಸ್ ಅ ಬಿಗ್ ಚಾಲೆಂಜ್. ಈಗ SIT ಮುಂದೆ ಚಾಲೆಂಜ್ ಇದೆ, ಇನ್ಯಾರ ಮೇಲೆ ಚಾಲೆಂಜ್ ಇಲ್ಲ. ಈ SIT ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ನಾವು. ಅವ್ರಿಗೆ ಹೋಗಿ ಅವನ ತೋರಿಸ್ಬೇಕು ಆ ಜಾಗವನ್ನು. 10 ಹೆಣವನ್ನು ಒಂದೇ ಕಡೆ ಹುಗ್ದಿದ್ರೆ ಅದನ್ನು ತೆಗಿಬೇಕು, ಇನ್ನೇನು ಮಾಡಬೇಕು ಅಂತ. ಅದ್ರ ಜೊತೆಗೆ ಇಡೀ ಪ್ರಕರಣದಲ್ಲಿ ನೋಡಿ ಇನ್ನೊಂದು ವರದಿ ಬಂದಿದೆ. ಈ UDR ಏನಿದೆ, ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ಸ್ ಏನಿದೆ, ಅದು ಧರ್ಮಸ್ಥಳದಲ್ಲಿ ಯಾವ ರೀತಿ UDRಗಳಲ್ಲಿ ಈ ರೀತಿ ಸಂಶಯಗಳು ಬರೋಂಗಿದೆಯೋ ಪಕ್ಕದಲ್ಲೇ ಇರುವಂಥ ಅದನ್ನು SIT ತನಿಖೆ ಮಾಡಿರಬೇಕು. ವರದಿ ಬಂದಿದ್ದು ನನಗೆ ಗೊತ್ತಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯದ ಹಾಗಿಲ್ವೇ ಇಲ್ಲ ಅಂತ, ಎಲ್ಲ ಪರ್ಫೆಕ್ಟ್ ಆಗಿದೆ. ವೈ? ಹತ್ತಿರದಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ UDR ರಿಪೋರ್ಟ್ಗಳೇನಿವೆ ಇಂತಹ ಯಾವುದೇ ಸಂಶಯಕ್ಕೆ ಅವಕಾಶವನ್ನು ಕೊಡುವ ರೀತಿ ಇಲ್ಲ, ಧರ್ಮಸ್ಥಳದಲ್ಲಿ ಮಾತ್ರ ಇದೆ. ಯಾಕೆ ಹಾಗಾದ್ರೆ? ಅದಕ್ಕೆ ಈ SIT ಅಧಿಕಾರಿಗಳು ಈಗ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾದ್ದು. ಮತ್ತು ಸಮಥಿಂಗ್ ಫಿಶಿ ಅಂತ ನಾನು ಹೇಳ್ತಾ ಇದ್ದೀನಿ, ಏನೋ ಇದೆ ಅಲ್ಲಿ, ಏನೋ ಇದೆ ಅನ್ನೋದು ಈಗ SIT ಅಧಿಕಾರಿಗಳು ಅನ್ಸೋಕೆ ಪ್ರಾರಂಭ ಆಗಿದೆ ಆಫ್ಟರ್ ಕುಕ್ಕೆ ಸುಬ್ರಹ್ಮಣ್ಯದ್ದು ತರಿಸ್ಕೊಂಡ ಮೇಲೆ. ಸೊ ಆದ್ದರಿಂದ ಇದನ್ನು ನಾನು ಇದು ತನಿಖೆಯ ಅತಿ ಮಹತ್ತರ ಘಟ್ಟ ಅಂತ ಹೇಳ್ತೀನಿ. ಇಲ್ಲಿ ಈಗ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಆಗ್ಕೂಡ್ದು ಅಂತ. ಈಗ ಇನ್ನೇನು ಮಾಡಬೇಕಾಗಿಲ್ಲ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಸುಮ್ಮನಿದ್ರೆ ಸಾಕು, ಸತ್ಯ ಹೊರಗಡೆ ಬರುತ್ತೆ. ಇವರು ಇಂಟರ್ಫಿಯರ್ ಮಾಡಿ ಇನ್ಯಾರ್ದೋ ರಕ್ಷಣೆಗೆ ಹೊರಟ್ರೆ ಪ್ರಾಬ್ಲಮ್ ಆಗುತ್ತೆ. ಅದ್ರಲ್ಲಿ ಇನ್ನೊಂದಾಗುತ್ತೆ, ಅವ್ರು ರಕ್ಷಣೆಗೆ ಹೋದ್ರೆ ಜನ ಈ ಸರ್ಕಾರಕ್ಕೆ ಬಾಯಿ ಬಂದಾಗ ಉಗಿತಾರ, ವಾತಾವರಣ ಸೃಷ್ಟಿಯಾಗಿ ಹೋಗ್ಬಿಟ್ಟು ಈಗ ತಪ್ಸ್ಕೊಳಕ್ಕಾಗಲ್ಲ. ಸೊ ಆದ್ದರಿಂದ ಈ ಚಿನ್ನಯ್ಯನ ಹೇಳಿಕೆ ಈಗ ಕೊಟ್ಟಿರೋದು ಭಾಳ ಮಹತ್ತರ ಬೆಳವಣಿಗೆ. ಅದ್ರ ಜೊತೆಗೆ ಇನ್ವೆಸ್ಟಿಗೇಷನ್ ಇಸ್ ಮೂವಿಂಗ್ ಟುವರ್ಡ್ಸ್ ಎ ಪ್ರಾಪರ್ ಇದು ಅಂತ ಅನಿಸುತ್ತೆ ನೋಡಿ. ಎಕ್ಸಾಕ್ಟ್ಲಿ ಸರ್. ನೋಡೋಣ ಸರ್, ಈಗ ಚಿನ್ನಯ್ಯ ಅವರ ಹೇಳಿಕೆಯನ್ನ ಪಡ್ಕೊಂಡಿರೋದ್ರಿಂದ ಶಿವಮೊಗ್ಗ ಜೈಲಲ್ಲಿ ಅದು ಮುಂದಿನ ದಿನಗಳಲ್ಲಿ ತನಿಖೆಗೆ ಯಾವ ರೀತಿ ಟ್ವಿಸ್ಟ್ಗಳನ್ನು ಕೊಡುತ್ತೆ ಏನು ಅನ್ನೋದನ್ನ ಕಾದ್ ನೋಡೋಣ.